ಸೊ ಯಾಕೆ ಸರ್ ಆ ಮಾತ್ರೆ ತಗೊಂಡ್ರೆ ಹೇಳು ಸರ್, ಮೊದ್ಲಿಂದ ಬಂದಾಗಿಂದಾನೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಡ್ರೈ ಆಗುತ್ತೆ ಬಾಯಿಲ್ಲ ಅಂತ. ಇದು ಆಬ್ವಿಯಸ್ಲಿ ಇದೇನ್ ಮಾಡುತ್ತೆ, ಇದು ಸಲೈವರಿ ಗ್ಲ್ಯಾಂಡ್ ನ ಡೌನ್ ಮಾಡುತ್ತೆ. ಸೊ ಇದನ್ನ ಸ್ವಲ್ಪ ದಿನ ತಗೋಬೇಕು, ಯಾಕಂದ್ರೆ ಅವರೇ ನಿಲ್ಲಿಸ್ಬೇಕು ಡಾಕ್ಟರ್ ಇದನ್ನ. ಬಟ್ ಕೊಬ್ಬರಿನೇ ಕುಡಿಯಕ್ ಸ್ಟಾರ್ಟ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ ಇದಕ್ಕೆ. ಆಮೇಲೆ ಇನ್ನೊಂದು ಮೆಗ್ನೀಷಿಯಂ ಮತ್ತೆ ಒಂದು ಗಟ್ಟಿಲ್ ಅಂತ ಕೊಡ್ತೀನಿ. ನಿಮ್ಮ ಮಜ್ಜಿಗೆ ಚೆನ್ನಾಗಿ ತಗೋಬೇಕು. ಗಟ್ ಬ್ರೈನ್ ಆಕ್ಸೆಸ್ ಅಂತ ಇರುತ್ತೆ, ಗಟ್ಟಿಗೂ ಬ್ರೈನ್ಗೂ ಕನೆಕ್ಷನ್ ಇರುತ್ತೆ. ಆ ಕನೆಕ್ಷನ್ ಮಿಸ್ ಆಗದೇನೆ ಕರಳು ಡ್ಯಾಮೇಜ್ ಆದಾಗ. ಅದಕ್ಕೆ ನೀವೇನ್ ಮಾಡಿ, ಅನ್ನನ ಇವತ್ ಬೆಳಿಗ್ಗೆ ಅನ್ನ ಮಾಡಿರೋದನ್ನ ಉಪ್ಪು ಮತ್ತೆ ನೀರ್ ಹಾಕ್ಬಿಟ್ಟು ಇಟ್ಬಿಟ್ಟು ನಾಳೆ ಬೆಳಿಗ್ಗೆ ತಿನ್ನಿ. 24 hours ಅದನ್ನ ಕಳಿಯಕ್ ಬಿಟ್ಬಿಟ್ಟು, ಫರ್ಮೆಂಟ್ ಬಿಟ್ಬಿಟ್ಟು ಹಂಗ್ ತಿನ್ನಿ. ಸೊ ಮೈಕ್ರೋಬಯೋಮ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ಕರಳಲ್ಲಿ, ಅದರಿಂದ ಬ್ರೈನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಅವಾಗ ಡಾಕ್ಟರ್ನೇ ಮಾತ್ರ ಲಿಥಿಯಂನ ಅರ್ಧ ಡೌನ್ ಮಾಡ್ಬಿಟ್ಟು ಮತ್ತೆ ಇನ್ನು ಅರ್ಧ ಬಿಟ್ಬಿಡ್ತಾರೆ. ಆತರ ಮಾಡ್ತಾರೆ. ಅದರಿಂದಾನೇ ಅದು ಸಲೈವರಿ ಗ್ಲ್ಯಾಂಡ್ ಸೆಕ್ರೇಷನ್ಸ್ ಆಗಲ್ಲ, ಅವಾಗ ಬಾಯಿ ಒಣಗುತ್ತೆ, ಅದು ಕಾಮನ್. ಆಮೇಲೆ ಇನ್ನೊಂದು ಆಯಿಲ್ ಪುಲ್ಲಿಂಗ್ ಮಾಡಿ ಬೆಳಿಗ್ಗೆ ಒಂದ್ಸರಿ, ಮಾಡ್ತಾ ಇದ್ದೆ, ಎಲ್ಲ ಸ್ಟಾಪ್ ಮಾಡಿದ್ದೀನಿ. ಯಾಕೆ? ಅದೇ ಹೆಚ್ಚು ಆರೋಗ್ಯ, ಇದು ಲಿಥಿಯಂ ತಗೊಂಡೆ, ಒಂದ್ ಸ್ವಲ್ಪ ಬೇಜಾರಾಗೋದು ಮನ್ಸೆಲ್ಲ ಬೇಜಾರು. ಮನೆಯಲ್ಲಿ ಏನೊಂದು ಇಂಟ್ರೆಸ್ಟ್ ಇರಲ್ಲ ಕೆಲಸ ಮಾಡೋದಕ್ಕೋ ಇನ್ನೊಂದಕ್ಕೋ. ಈ ಮಾತ್ರೆಯಿಂದ ಸರ್, ಈ ಮಾತ್ರೆ ತಗೊಳ್ಳೋದು, ಈ ಮಾತ್ರೆ. ಲಿಥಿಯಂ ಬಿಟ್ರೆ ಏನಾಗುತ್ತೆ ನಿಮ್ಗೆ? ಲಿಥಿಯಂ ಬಿಟ್ರೆ ಮನ್ಸು ಸ್ವಲ್ಪ ಮೈನಸ್, ಅಂದ್ರೆ ಇಂಟ್ರೆಸ್ಟ್ ಇರಲ್ಲ, ಏನೇ ಕೆಲಸ ಮಾಡೋದ್ರಲ್ಲಾಗ್ಲಿ ಒಂದು ಆಸಕ್ತಿ ಇರಲ್ಲ, ಅದೆಲ್ಲ ಆಗುತ್ತೆ. ನೀವು ಸಾರ್ನ ಕೇಳ್ಬಿಟ್ಟು ಈ ಸರಿ ನಾನು ಹೇಳಿರೋ ಮೆಥಡ್ ಫಾಲೋ ಮಾಡಿ, ಒಗ್ಗರಣೆ ಕುಡಿಯೋದು, ಫರ್ಮೆಂಟೆಡ್ ಫುಡ್, ಪಿಕಲ್ಸ್ ತಿನ್ನೋದು, ಅದನ್ನೆಲ್ಲ ಮಾಡಿ, ಮತ್ತೆ ಮುಖ್ಯ ಪ್ರಾಣಾಯಾಮ ಮಾಡಿ, ಆಯಿಲ್ ಪುಲ್ಲಿಂಗ್ ಮಾಡಿ, ಮಿದುಳಿಗೆ ಇದಾಗತ್ತೆ. ಇದನ್ನ ಮಾಡ್ತಾ ಹೋಗ್ಬಿಟ್ಟು ಸಾರ್ನ ಒಂದು 15 ದಿನ ಆದ್ಮೇಲೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಸರ್ ಈ ಮೆಡಿಸಿನ್ ನ ಪ್ರಮಾಣ ಕಮ್ಮಿ ಮಾಡಕ್ಕಾಗತ್ತ, ನಾ ಬೆಟರ್ ಅನಿಸ್ತಾ ಇದೆ ಅಂತ. ಆದ್ರೆ ಅವರೇ ಒಂದು ಅರ್ಧ ಕಮ್ಮಿ ಮಾಡಿದ್ರೆ, ಸೊ ಹಂಗೆ ಕಂಟಿನ್ಯೂ ಮಾಡಿ. ನೀವು ಅವಾಗ ಇದಾಗಲ್ಲ, ಸೊ ಹಂಗೆ ಇನ್ನೊಂದ್ 2 ತಿಂಗಳಾದ್ಮೇಲೆ ಅದು ಅರ್ಧನೂ ನಿಲ್ಲಿಸ್ಬಿಡ್ತಾರೆ. ಸೊ ನಿಮ್ಗೆ ಇದನ್ನ ಹಂಗೆ ಕಂಟಿನ್ಯೂ, ಈ ಡಯಟ್ ಹಂಗೆ ಕಂಟಿನ್ಯೂ ಮಾಡ್ಕೊಂತ. ಅರ್ಥ ಆಯ್ತು ಸರ್. ಆ ತರ ಮಾಡ್ತಾರೆ. ಥ್ಯಾಂಕ್ ಯು.